ಈ ವಿಡಿಯೋದಲ್ಲಿ ನಾವಿಬ್ಬರು ಹುಟ್ಟೋದಕ್ಕೆ ಮುಂಚೆನೇ ಎಕ್ಸಿಸ್ಟೆನ್ಸ್ಗೆ ಬಂದಿದ್ದ ಒಂದು ಇಂಡಿಯನ್ ಬಿಸ್ನೆಸ್ ಗ್ರೂಪ್ ಬಗ್ಗೆ ಫೋಕಸ್ ಮಾಡೋಣ. ಇನ್ಫ್ಯಾಕ್ಟ್ ಇದರ ಜರ್ನಿ ಇಂಡಿಯಾಸ್ ಇಂಡಿಪೆಂಡೆನ್ಸ್ಗೆ 50 ಇಯರ್ಸ್ ಮುಂಚೆನೇ ಸ್ಟಾರ್ಟ್ ಆಯಿತು. ಆ ಸಮಯದಲ್ಲಿ ಕಂಪನಿ ಅಪರಾಧವನ್ನು ಹೆದರ್ಸೋಕ್ಕೆ ಈಗ ಮುಂಬೈ ಅಂತ ಹೇಳೋ ಬಸ್ಲಿಂಗ್ ಸಿಟಿ ಆಫ್ ಬಾಂಬೆನಲ್ಲಿ ಲಾಕ್ಸನ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಈಗ ಕಂಪನಿ ಒಂದು ಬಿಗ್ಗೆಸ್ಟ್ ಗ್ರೂಪ್ ಆಫ್ ಕಂಪನೀಸ್ಗಳಾಗಿ ಬದಲಾಗಿದೆ ಮತ್ತು ಇದು ನಿಮ್ಮ ಜೀವನಕ್ಕೆ ಕೆಲವು ರೀತಿಯಲ್ಲಿ ಕನೆಕ್ಟ್ ಆಗಿದೆ. ಬಿಕಾಸ್ ಈ ಗ್ರೂಪ್ ಇನ್ನು ಮುಂದೆ ಜಸ್ಟ್ ಲಾಕ್ಸ್ಗಳನ್ನು ಮಾತ್ರ ಮಾಡೋದಿಲ್ಲ. ಅವರು ಸೋಪ್ಸ್, ಅಪ್ಲಯನ್ಸಸ್, ಫರ್ನಿಚರ್, ಎಲೆಕ್ಟ್ರಾನಿಕ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಲ್ಲದೆ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲೂ ಕೂಡ ಒಂದು ದೊಡ್ಡ ಬ್ರ್ಯಾಂಡಾಗಿ ಬೆಳೆದಿದ್ದಾರೆ. ನೀವು ಅದನ್ನು ಹೆಸರಿಸಿ ಅವರು ಅದನ್ನು ಮಾಡ್ತಾರೆ. ಗಾಡ್ರೇಜೇ ಆ ಗ್ರೂಪ್. ಈಗ ಇದು 2 ಪಾರ್ಟ್ಸ್ ಆಗಿ ಡಿವೈಡ್ ಆಗೋದ್ರಿಂದ ನ್ಯೂಸಲ್ಲಿ ಇದೆ. ಈ ವಿಡಿಯೋದಲ್ಲಿ ಫಸ್ಟ್ ಗಾದ್ರೇಜ್ ಸ್ಪಿಟ್ ಆದಮೇಲೆ ಯಾವ ಕಂಪನಿಗೆ ಏನು ಸಿಕ್ತು, ಫೈನಲಿ ಈ ಡಿವಿಷನ್ ಯಾಕಾಯಿತು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗಾದ್ರೇಜ್ ಸ್ಟಾಕ್ಸಲ್ಲಿ ಸ್ಪಿಟ್ನ ಇಂಪ್ಯಾಕ್ಟ್ ಏನು, ಈ ಎಲ್ಲ ಇನ್ಫಾರ್ಮೇಷನು ತಿಳ್ಕೊಳ್ಳೋಕ್ಕೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಮರಿದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಗಾಡ್ರೇಜ್ ಸ್ಪಿಟ್ಟಿಂದ ಯಾರಿಗೆ ಏನು ಸಿಕ್ತು ಅಂತ ನೋಡೋಣ. ಸ್ಪಿಟ್ ಆದಮೇಲೆ 2 ನ್ಯೂ ಎಂಟಿಟೀಸ್ ಕ್ರಿಯೇಟ್ ಆಗಿದೆ, ಗಾದ್ರೇಜ್ ಇಂಡಸ್ಟ್ರೀಸ್ ಆ್ಯಂಡ್ ಗಾದ್ರೇಜ್ ಎಂಟರ್ಪ್ರೈಸಸ್. ಅಂಡರ್ ಗಾಡ್ರೇಜ್ ಇಂಡಸ್ಟ್ರೀಸ್ ಗಾಡ್ರೇಜ್ ಗ್ರೂಪ್ನ 5 ಲಿಸ್ಟೆಡ್ ಕಂಪನಿಗಳು ಇವೆ. ಅದು ಗಾಡ್ರೇಜ್ ಇಂಡಸ್ಟ್ರೀಸ್, ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಗಾಡ್ರೇಜ್ ಪ್ರಾಪರ್ಟೀಸ್, ಗಾಡ್ರೇಜ್ ಆಗ್ರೋವರ್ಟ್ ಆ್ಯಂಡ್ ಆಸ್ಟೆಕ್ ಲೈಫ್ ಸೈನ್ಸಸ್. ನಾದಿರ್ ಗಾಡ್ರೇಜ್ ಗಾಡ್ರೇಜ್ ಇಂಡಸ್ಟ್ರಿನ ಚೇರ್ಮನ್ ಆಗಿರ್ತಾರೆ. ಆ್ಯಂಡ್ ಇದು ಅವರ ಬ್ರದರ್ ಆದ ಆದಿ ಗಾಡ್ರೇಜ್ ಮತ್ತು ಅವರ ಇಮಿಡಿಯೇಟ್ ಫ್ಯಾಮಿಲೀಸ್ಗಳಿಂದ ಕಂಟ್ರೋಲ್ ಆಗುತ್ತೆ. ಗಾಡ್ರೇಜ್ ಎಂಟರ್ಪ್ರೈಸಸ್ ಗ್ರೂಪ್ ಗಾಡ್ರೇಜ್ ಆ್ಯಂಡ್ ಬಾಯ್ಸ್, GNB ಮತ್ತು ಅದರ ಅಫಿಲಿಯೇಟ್ಸ್ಗಳನ್ನು ಹೊಂದಿದೆ. ಈ ಗ್ರೂಪ್ನ ಚೇರ್ಪರ್ಸನ್ ಜಮ್ಶೆದ್ ಗಾಡ್ರೇಜ್ ಅವರೇ ಮ್ಯಾನೇಜ್ ಮಾಡ್ತಾರೆ. ಮೋಸ್ಟ್ಲಿ 1.76 lakh crore ವ್ಯಾಲ್ಯೂ ಇರೋ ಬಿಸ್ನೆಸ್ ಗ್ರೂಪ್ ಸ್ಪ್ಲಿಟ್ ಆದಾಗ ಜನರು ಡ್ರಾಮಾ, ಲೀಗಲ್ ಫೈಟ್ಸ್, ಡಿಸ್ಪ್ಯೂಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಗಾಡ್ರೇಜ್ ಕೇಸಲ್ಲಿ ಇದೆಲ್ಲ ಏನೂ ನಡೀಲಿಲ್ಲ. ಏಪ್ರಿಲ್ 30ನೇ ತಾರೀಕಿಗೆ ಗಾದ್ರೇಜ್ ಫ್ಯಾಮಿಲಿ ಅವರ ಸ್ಪಿಟ್ಟನ್ನು ಅನೌನ್ಸ್ ಮಾಡಿದಾಗ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಗಾದ್ರೇಜ್ ಕಂಪನಿಗಳ ಶೇರ್ ಹೋಲ್ಡಿಂಗ್ಸ್ಗಳನ್ನು ರಿಯಲೈನ್ ಮಾಡೋದ್ರಿಂದ ಈ ಸ್ಪ್ಲಿಟ್ ಆಗಿದೆ. ಅಂದರೆ ದರ್ ಇಸ್ ನೋ ಬ್ಯಾಡ್ ಬ್ಲಡ್. ಇದು ಗಾದ್ರೇಜ್ ಫ್ಯಾಮಿಲಿಯ 3rd ಜನರೇಷನ್ ಸಿಬ್ಲಿಂಗ್ಸ್ ಆ್ಯಂಡ್ ಕಸಿನ್ಸ್ಗಳ ನಡುವಿನ ಪೀಸ್ಫುಲ್ ಸ್ಪ್ಲಿಟ್. ಈ ಸೆಂಟಿಮೆಂಟ್ ಎಕ್ಸ್ಪರ್ಟ್ಸ್ ಕಡೆಯಿಂದನೂ ಒಳ್ಳೆ ರಿಸೆಪ್ಷನ್ ಸಿಕ್ಕಿದೆ. ಯಾಕಂದರೆ ಈ ಸ್ಪ್ಲಿಟ್ ತುಂಬಾ ಕ್ಲೀನ್. ಗಾದ್ರೇಜ್ ಸ್ಟಾಕ್ಸ್ ಮೇಲೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದಿಲ್ಲ ಅಂತ ಎಕ್ಸ್ಪರ್ಟ್ಸ್ ನಂಬ್ತಿದ್ದಾರೆ. ಇನ್ಫ್ಯಾಕ್ಟ್ ಇನ್ವೆಸ್ಟರ್ಸ್ ಈ ನ್ಯೂಸನ್ನು ಪಾಸಿಟಿವ್ ಆಗಿ ಪರ್ಸೀವ್ ಮಾಡ್ತಾರೆ. ಇನ್ ಶಾರ್ಟ್ ಟು ಮೀಡಿಯಂ ಟರ್ಮಲ್ಲಿ ಸ್ಟಾಕ್ ಪ್ರೈಸಸ್ ಮೇಲೆ ಮೇಜರ್ ರಿಯಾಕ್ಷನ್ ಇರೋದಿಲ್ಲ. ಓವರ್ ಆಲ್ ಕ್ಯಾಲೆಂಡರ್ ಇಯರ್ 2024ರಲ್ಲಿ ಗಾದ್ರೇಜ್ ಗ್ರೂಪ್ ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಗಾದ್ರೇಜ್ ಪ್ರಾಪರ್ಟೀಸ್ 32% ರೈಸ್ ಒಂದಿಗೆ ಲೀಡಿಂಗಲ್ಲಿದೆ. ನಂತರ 29% ಇನ್ಕ್ರೀಸ್ ಒಂದಿಗೆ ಗಾದ್ರೇಜ್ ಇಂಡಸ್ಟ್ರೀಸ್ ಇದೆ. ಸೊ ದಟ್ಸ್ ಅಬೌಟ್ ದ ಗಾಡ್ರೇಜ್ ಸ್ಪ್ಲಿಟ್. ಗಾದ್ರೇಜ್ ಸ್ಟಾಕ್ಸ್ ಏನಾದರೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನೀವು ಇಟ್ಟಿದ್ದೀರಾ? ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Investment in securities market are subject to market risks. Read all the related documents carefully before investing.